ದೇವೇಗೌಡರು ಕುಮಾರಸ್ವಾಮಿ ಅವರೆಲ್ಲ ಸೇರಿ ಈ ಹೋಬಳಿನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೊರಟಿದ್ರು. ಆಗ ಬಹಳ ದೊಡ್ಡ ಹೋರಾಟ ನಡೀತು. ಆಗ ಎಸ್.ಎಂ. ಕೃಷ್ಣ ಅವರು ಹಿಡಿದು ಕುಲ್ದೀಪ್ ಸಿಂಗ್ ಹಿಡಿದು ಡಿಲಿಮಿಟೇಷನ್ ಈ ಹೋಬಳಿನ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸ್ಕೊಂಡು ಆಗ ಎಷ್ಟು ನನಗೆ ಸಮಾಧಾನ ಆಯ್ತೋ ಅದೇ ರೀತಿ ಇವತ್ತು ಈ ನಮ್ಮ ಸಂಗಮದಿಂದ ಕಾವೇರಿ ನೀರನ್ನ ತಂದು ಹೂವಳ್ಳಿ, ದೊಡ್ಡಾರಳ್ಳಿ, ಹರಿಹರ ಕೆರೆ, ಕೆರೆ ಅನೇಕ ಹೇಳಗಳ್ಳಿ, ಮಕ್ಕಳಂದ, ದೂಂತೂರು, ಹಲಸೂರು ಎಲ್ಲ ಕೆರೆಗಳಿಗೆ ಸುಮಾರು 21 ಕೆರೆಗಳಿಗೆ ತುಂಬಿಸಿ ನಮ್ಮ ಈ ಕಾಡು ಪ್ರದೇಶದ ಜನರನ್ನ ಬದುಕನ್ನ ಹಸನು ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಶಕ್ತಿಯಿಂದ ವಾಪಸ್ಸು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಕೆಲಸ ಏನು ಇವತ್ತು ಭೂಮಿ ಪೂಜೆ ಮಾಡಿದ್ದೇನೆ ಆವತ್ತಿನ ದೂರದೃಷ್ಟಿ ಇದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ತಾನೇ ನಾನು ನಮ್ಮ ಬಾಲರು ಅಲ್ಲಿ ಹೋಗಿ ಈ ಆನೆಗಳ ಒತ್ತಡದಿಂದ ಈ ರೈಲ್ವೆ ಕಂಬಿನ ಅಳವಡಿಸುವಂತ ಕಾರ್ಯಕ್ರಮ ನೋಡ್ಕೊಂಡು ಬಂದೆ. ಜೊತೆಗೆ ರಸ್ತೆ ಪಿಡಬ್ಲ್ಯೂಡಿ ಪಾದದಾರಿಯಿಂದ ಬೋವಳ್ಳಿವರೆಗೂ ಕೂಡ ಮುತ್ತತ್ತಿ ರಸ್ತೆ ಸುಮಾರು 13 ಕೋಟಿ ರೂಪಾಯಿ ರಸ್ತೆ. ಆಮೇಲೆ ಈ ದೊಡ್ಡಹಳ್ಳಿಯಿಂದ ಕಬ್ಬಾಳವರೆಗೂ ರೋಡ್ ಅಗಲೀಕರಣ ಅದು ಕೂಡ ಸುಮಾರು 14 ಕಿಲೋಮೀಟರ್ 40 ಕೋಟಿ ರೂಪಾಯಿ ಆ ರಸ್ತೆ ಅಗಲೀಕರಣ ಮಾಡಿ ನಾನು ಆಗಾಗ ಹೇಳ್ತಿದ್ದ ಕೆಲವೆಲ್ಲ ನಗ್ತಾ ಇದ್ರು. ಏನಾದ್ರು ಉಂಟಾ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ, ದೊಡ್ಡಹಳ್ಳಿ ಅಗಲ ಮಾಡಕ್ ಸಾಧ್ಯನಾ, ಕನಕಪುರ ಮಾಡಕ್ ಸಾಧ್ಯನಾ, ಕೋಟಡೆ ಮಾಡ್ಲಿಕ್ಕೆ ಸಾಧ್ಯನಾ, ಇವ್ರೇನ್ ಹಿಂಗ್ ಮಾತಾಡ್ತಾರೆ ಅಂತ ಹೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಾನು ಕೋಡಳ್ಳಿ ಹೋಬಳಿ, ಉಯ್ಯಂಬಳ್ಳಿ ಹೋಬಳಿ ವ್ಯಾಪ್ತಿ ಕೂಡ ನಾನು ಹೋಗ್ತಾ ಇದ್ದೇನೆ. ಅಲ್ಲೂ ಕೂಡ ಸುಮಾರು ಒಟ್ಟು 135 ಕೋಟಿ. ಇವತ್ತು ಈ ಕೆಲಸ ಇಲ್ಲಿಗೇನು ನೀರು ಬರ್ತಾ ಇದೆ ಇದಕ್ಕೆ 108 ಕೋಟಿ, ಅಲ್ಲಿ 135 ಕೋಟಿ. ಇದಲ್ಲದೆ ನಲ್ಲಹಳ್ಳಿ ಹಾಗೂ ಮುಲ್ಲಹಳ್ಳಿ ಸಂಪರ್ಕುವಂತ ಒಂದು ಸೇತುವೆ ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೀನಿ. ಅದು ಸುಮಾರು 11 ಕೋಟಿ 75 ಲಕ್ಷ ರೂಪಾಯಿ. ಇದಲ್ಲದೆ ಕನಕಪುರ ತಾಲೂಕಿನಲ್ಲಿ ಮುಳ್ಳಹಳ್ಳಿ ಗ್ರಾಮದ ಅರ್ಕಾವತಿ ನದಿಯನ್ನ ಎತ್ತಿ ಅಲ್ಲಿ ದೊಡ್ಡಹಳ್ಳಿ, ಉಯ್ಯಂಬಳ್ಳಿ, ಏಳಗಳ್ಳಿ ಗ್ರಾಮವಾಗಿ ಬರುವಂತ 2,500 ಎಕರೆಗೆ ಸೂಕ್ಷ್ಮ ನೀರಾವರಿಯನ್ನ ಅದನ್ನ ಆ ಕಾಮಗಾರಿ ಕೂಡ ಉದ್ಘಾಟನೆಯನ್ನ ಸುಮಾರು 70 ಕೋಟಿ ರೂಪಾಯಿದು ಹಮ್ಮಿಕೊಂಡಿದ್ದೇನೆ. ಜೊತೆಗೆ 8 ಗ್ರಾಮಗಳಿಂದ 2,500 ಎಕರೆ ಸೂಕ್ಷ್ಮ ನೀರಾವರಿಯ ಮುಖಾಂತರ ನೀರನ್ನು ಒದಗಿಸಿಕೊಳ್ಳಲು ಈಗಾಗಲೇ ನಾವು ಯೋಜನೆಯನ್ನ ತಯಾರು ಮಾಡಿಕೊಂಡಿದ್ದೇವೆ. ಆಮೇಲೆ ಕುಕ್ರವಸಡಿಯಲ್ಲೂ ಕೂಡ ಅಲ್ಲೊಂದು ಸಂಪರ್ಕ ಸೇತುವೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚಿದ್ದು. ಕಾಯಕವೇ ನಮ್ಮೆಲ್ಲರ ಶಿವನ ಪೂಜೆ ಅಂತ ಹೇಳಿ ನಮ್ಮ ಸಂಗಮದಿಂದ ಕಾವೇರಿ ನದಿಯಿಂದ ಈ ನೀರನ್ನ ತಂದು ನಮ್ಮ ಜನರನ್ನ ಬದುಕನ್ನ ಬದಲಾವಣೆ ಮಾಡ್ಲಿಕ್ಕೆ ಇದೊಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಿದೆ. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವ್ಯಕ್ತಿ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡಿದ್ದಾನೆ ಅನ್ನೋದು ಬಹಳ ಮುಖ್ಯ. ನೀರು ಇದರಿಂದ ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ, ಅಂತರ್ಜಲ ಹೆಚ್ಚಿಗೆ ಆಗ್ತದೆ. ಇದಕ್ಕೆ ಏನೇನು ಪ್ರಯೋಗ ಮಾಡಿದೀವಿ ನಾವು ಈ ನೀರನ್ನ ತರಬೇಕು ಅಂತ ನಾನೀಗ ಇದನ್ನ ಬಿಚ್ಚಿ ನಾನು ಇದನ್ನ ಮಾತಾಡಕ್ ಹೋಗುದಿಲ್ಲ. ಬಹಳ ಶ್ರಮ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದ್ದೇ ಇರ್ತದೆ. ಸೊ ಹಂಗೆ ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ನಾವು ಮನ್ಸು ಮಾಡಿದ್ರೆ ಒಂದು ಮಾರ್ಗ ಸಿಗ್ತದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ.